ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಅವರ ಕೊಲೆ ಕೇಸಲ್ಲಿ ಈಗಾಗಲೇ ಈ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಮಂದಿ ಆರೋಪಿಗಳು ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬುಧವಾರ ತೀರ್ಪನ್ನ ಪ್ರಕಟಣೆ ಮಾಡಿದೆ. ಈ ಬೆನ್ನಲ್ಲೇ ಈ ಜಡ್ಜ್ ಮುಂದೆ 17 ಆರೋಪಿಗಳು ಕೂಡ ಕಣ್ಣೀರನ್ನ ಹಾಕೊಂಡು ಮನವಿಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರು ಜಡ್ಜ್ ಮುಂದೆ ನಿಂತ್ಕೊಂಡು ಕಣ್ಣೀರನ್ನ ಹಾಕ್ತಾ ಕೈ ಮುಗಿದು, ನಾನು ರಾಜಕೀಯಕ್ಕೆ 27 ವರ್ಷ ಆಗಿದೆ ಬಂದು, ಆದ್ರೆ ಇದುವರೆಗೂ ಯಾವುದೇ ತೊಂದರೆಯನ್ನ ಯಾರಿಗೂ ಕೂಡ ಮಾಡಿಲ್ಲ. ನೀವು ಧಾರವಾಡದಲ್ಲಿ ಎಲ್ಲಿ ಕೇಳಿದ್ರು ಕೂಡ ನನ್ನ ಬಗ್ಗೆ ಕೆಟ್ಟ ಪ್ರತಿಕ್ರಿಯೆ ಸಿಗಲ್ಲ. ನಾನು 3 ಬಾರಿ ಶಾಸಕ ಆಗಿದ್ದೀನಿ. ನನಗೆ 2 ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು ಇದ್ದಾರೆ. ಎಲ್ಲೇ ಹೋಗಿ ಕೇಳಿದ್ರು ಕೂಡ ನನ್ನ ಬಗ್ಗೆ ಕೆಟ್ಟ ಪ್ರತಿಕ್ರಿಯೆ ಸಿಗಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾನು ಒಬ್ಬ ಕೃಷಿಕ. ನನ್ನ ಹತ್ರ 3,000 ಹಸುಗಳನ್ನ ಸಾಕಿದ್ದೀನಿ. ಅವುಗಳನ್ನ ಪೋಷಣೆ ಮಾಡಬೇಕು. ರಾಜಕೀಯವಾಗಿ ನನಗೆ ಸಹಿಸಲು ಆಗದಿಲ್ಲದವರು ಈ ರೀತಿ ಪಿತೂರಿಯನ್ನ ನಡೆಸಿದ್ದಾರೆ. ದಯವಿಟ್ಟು ನನ್ನನ್ನ ಕ್ಷಮಿಸಿ, ಈ ತಪ್ಪು ನಾನು ಮಾಡಿಲ್ಲ ಅಂತ ಜಡ್ಜ್ ಮುಂದೆ ಕಣ್ಣೀರನ್ನ ಹಾಕ್ತಾ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಶಾಸಕ ವಿನಯ್ ಕುಲಕರ್ಣಿ.